ಹಯಗ್ರೀವ ಚಿತ್ರ ಕೂಡ ನಿನ್ನೆ ಬಿಡುಗಡೆಯಾಗಿದೆ. ರಣವೀರ್ ಗೌಡ ಅವರ ನಟನೆಯ ಹಯಗ್ರೀವ ಚಿತ್ರ. ಈ ಹಯಗ್ರೀವ ಚಿತ್ರ ತುಂಬ ಸ್ಪೆಷಲ್. ಯಾಕಂದರೆ ರಣವೀರ್ ಅವರು ಪೊಲೀಸ್ ಅಧಿಕಾರಿಯಾಗಿ ಪಾತ್ರವನ್ನು ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ಅನೇಕ ತಾರಾಗಣ ಕೂಡ ಇದೆ. ರಮೇಶ್ ಭಟ್ ಅವರು, ಶರತ್ ಲೋಹಿತಾಶ್ವ, ಸಾಧು ಕೋಕಿಲ ಮತ್ತು ಅಶ್ವಿನಿ ಗೌಡ, ಸಂಜನಾ ಆನಂದ್, ಹೀಗೆ ಅನೇಕ ತಾರಾಗಣದ ಚಿತ್ರ ಅಂತಲೇ ಹೇಳ್ಬೋದು. ಮತ್ತು ಈ ಚಿತ್ರದ ಮೇನ್ ವಿಲನ್ ನಾನು ಈಗಲೇ ಹೇಳೋಲ್ಲ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಸೊ ಹಯಗ್ರೀವ ಚಿತ್ರದ ಪ್ರಮುಖ ಹೈಲೈಟ್ ಅಂದರೆ ರಣವೀರ್ ಅವರು ಮತ್ತು ಈ ಚಿತ್ರದ ವಿಲನ್. ಸೊ ಇದೊಂದು ಕ್ರೈಮ್ ಮತ್ತು ಸಸ್ಪೆನ್ಸ್ ಆಧಾರಿತ ಚಿತ್ರ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುವಂಥ ಚಿತ್ರ. ದಯವಿಟ್ಟು ಇಂಥ ಸಿನಿಮಾ ಮಿಸ್ ಮಾಡ್ಕೊಬೇಡಿ. ಡೈರೆಕ್ಟರ್ ರಘುಕುಮಾರ್ ಅವರಿಗೆ ಒಳ್ಳೆಯದಾಗಲಿ, ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ದಯವಿಟ್ಟು ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ರಣವೀರ್ ಅವರು ಒಬ್ಬ ಅತ್ಯುತ್ತಮ ಖಡಕ್ ಅಧಿಕಾರಿಯಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸಂಜನಾ ಆನಂದ್ ಅವರು ಕೂಡ ಇದ್ದಾರೆ. ಮತ್ತು ಈ ಚಿತ್ರದ ವಿಲನ್ ಬಗ್ಗೆ ಹೇಳಿದ್ನಲ್ಲ, ಈ ಚಿತ್ರದ ವಿಲನ್ ಅತ್ಯುತ್ತಮ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಅವ್ರು ಯಾರು ಅಂತ ಮುಂದಿನ ದಿವಸದಲ್ಲಿ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ನೋಡಿ. ನಿಮಗೆ ಬೇಜಾರಾಗಲ್ಲ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.